ನಟಿ ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ಗೆ ದಿನಕ್ಕೊಂದು ಟ್ವಿಸ್ಟ್ಗಳು ಸಿಗ್ತಾ ಹೋಗ್ತಾ ಇದೆ. ಡಿಆರ್ಐ, ಸಿಬಿಐ, ಸಿಐಡಿ ಬಳಿಕ ಇದೀಗ ಐಟಿ ಕೂಡ ಅಖಾಡಕ್ಕಿಳಿಯುತ್ತಾ ಅಂತ ಹೇಳಿ ಪ್ರಶ್ನೆಗಳು ಎದುರಾಗಿದೆ. ಕಾರಣ ಆದಾಯ ತೆರಿಗೆ ಇಲಾಖೆಯಿಂದ ತನಿಖೆ ಆಗೋದಕ್ಕೆ ಇಲ್ಲಿ ಮನೆಯಲ್ಲಿ ಸಿಕ್ಕಂತ ಕೋಟಿ ಕೋಟಿ ನಗದು, ಚಿನ್ನ, ಇದರ ಆದಾಯ ಯಾವುದು ತಿಳಿಬೇಕಲ್ಲ. ಹಾಗಾಗಿ ಆದಾಯ ತೆರಿಗೆ ಇಲಾಖೆ ತನಿಖೆ ನಡೆಸುವಂತ ಸಾಧ್ಯತೆ ಇದೆ. ರನ್ಯಾ ಮನೆಯಲ್ಲಿ ಪತ್ತೆಯಾಗಿದ್ದು 2,67,00,000 ಹಣದ ಜೊತೆಯಲ್ಲಿ 2.06 ಕೋಟಿ ಮೌಲ್ಯದ ಚಿನ್ನಾಭರಣ ಕೂಡ ಪತ್ತೆಯಾಗಿತ್ತು. ಭಾರೀ ಹಣ ಪತ್ತೆ ಹಿನ್ನೆಲೆಯಲ್ಲಿ ಈ ದುಡ್ಡು ಎಲ್ಲಿಂದ ಬಂತು, ಇದಕ್ಕೆ ಆದಾಯ ಏನು, ಮೂಲ ಯಾವುದು ಅಂತ ಹೇಳಿ ತನಿಖೆಯನ್ನ ಮಾಡಬೇಕಲ್ಲ. ಹಾಗಾಗಿ ಐಟಿ ಅಧಿಕಾರಿಗಳು ಕೂಡ ಈ ಕೇಸಲ್ಲಿ ಎಂಟ್ರಿ ಆಗುವಂತ ಟೈಮ್ ಬಂದಿದೆ ಅಂತ ಹೇಳಲಾಗ್ತಾ ಇದೆ. ಅಷ್ಟು ಹಣ ಆಕೆ ಮನೆಯಲ್ಲಿ ಹೇಗೆ ಬಂತು, ಯಾರು ಕೊಟ್ರು ಅಂತ ಹೇಳಿ ಐಟಿ ತನಿಖೆ ಮಾಡುವಂತ ಸಾಧ್ಯತೆ ಇದೆ. ಇನ್ನು ಪತ್ತೆಯಾದಂಥ ಹಣಕ್ಕೆ ತೆರಿಗೆಯನ್ನ ಕಟ್ಟಲಾಗಿದೆಯಾ ಇಲ್ವಾ, ಅದರಲ್ಲೂ ಮೋಸ ಏನಾದರೂ ಮಾಡಲಾಗಿದೆಯಾ ಅನ್ನೋ ಕುರಿತಂತೆ ತನಿಖೆಯನ್ನ ಮಾಡಲಾಗುತ್ತೆ. ಈ ಬಗ್ಗೆ ಡಿಆರ್ಐ ಅಧಿಕಾರಿಗಳ ಬಳಿಯಲ್ಲಿ ಮಾಹಿತಿ ಸಂಗ್ರಹಕ್ಕೆ ತಯಾರಿಗಳು ಆಗಿದೆಯಂತೆ. ಆದಾಯದ ಮೂಲ, ತೆರಿಗೆ ಪಾವತಿ, ಹಣ ಸಂಗ್ರಹದ ಬಗ್ಗೆ ಡಿಆರ್ಐ ಅಧಿಕಾರಿಗಳು ತನಿಖೆಯನ್ನ ಮಾಡಿ ಮಾಹಿತಿ ವಿನಿಮಯ ಮಾಡುವಂತ ಸಾಧ್ಯತೆ ಇದೆ ಐಟಿ ಅಧಿಕಾರಿಗಳಿಗೆ. ಆದ್ರಿಂದ ರನ್ಯಾ ಪ್ರಕರಣದಲ್ಲಿ ಐಟಿ ತನಿಖೆಗಿಳಿಯುವಂತ ಸಾಧ್ಯತೆ ಹೆಚ್ಚಿದೆ ಅಂತ ಹೇಳಲಾಗ್ತಾ ಇದೆ. ನಟಿ ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸಲ್ಲಿ ಐಟಿ ಎಂಟ್ರಿ ಆಗುತ್ತಾ, ಈ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ರು ನಮ್ಮ ರಿಪೋರ್ಟರ್ ಮುನಿರಾಜು. ಈಗ ಆಕೆ ಮನೆಯಲ್ಲಿ ಸಿಕ್ಕಂತ ಕೋಟಿ ಕೋಟಿ ನಗದು ಅಂದ್ರೆ ಕ್ಯಾಶ್, ಅದ್ರ ಜೊತೆಯಲ್ಲಿ ಕೋಟಿ ಕೋಟಿ ಮೌಲ್ಯದ ಚಿನ್ನ, ಆದಾಯದ ಮೂಲ ಯಾವುದು ಅಂತ ತಿಳಿಯುವಂತ ನಿಟ್ಟಿನಲ್ಲಿ ಡಿಆರ್ಐ ಅಧಿಕಾರಿಗಳು ಏನ್ ಮಾಹಿತಿ ಕಲೆ ಹಾಕಿದ್ರು, ಐಟಿ ಯಾವಾಗ ಎಂಟ್ರಿ ಆಗ್ಬಹುದು? ಶರ್ಮಿತಾ, ಈ ಒಂದು ಪ್ರಕರಣದಲ್ಲಿ ಐಟಿ ಅಧಿಕಾರಿಗಳು ಕೂಡ ತನಿಖೆ ನಡೆಸುವಂತಹ ಸಾಧ್ಯತೆ ಇದೆ. ಯಾಕಂದ್ರೆ ನಟಿ ರನ್ಯಾ ರಾವ್ ಮನೆಯಲ್ಲಿ ಒಂದು ಶೋಧವನ್ನು ಮಾಡಿದಾಗ ಆಕೆ ಮನೆಯಲ್ಲಿ 2.67 ಕೋಟಿ ನಗದು ಹಣ ಪತ್ತೆಯಾಗಿತ್ತು. ಈ ಒಂದು ಲಿಕ್ವಿಡ್ ಕ್ಯಾಶ್ಗೆ ಸಂಬಂಧಪಟ್ಟಂತೆ ಯಾವುದೇ ವ್ಯಕ್ತಿಗೆ ಏನು ಕೇವಲ 2 ಲಕ್ಷವನ್ನಷ್ಟೇ ಮನೆಯಲ್ಲಿ ಇಟ್ಕೊಳ್ಳೋದಕ್ಕೆ ಒಂದು ಅವಕಾಶ ಇದೆ. ಆದ್ರೆ ಆಕೆ ಮನೆಯಲ್ಲಿ 2.67 ಕೋಟಿ ಹಣ ಪತ್ತೆಯಾಗಿರೋದ್ರಿಂದ ಆ ಹಣ ಯಾವ ರೀತಿ ಬಂತು ಮತ್ತೆ ಅದನ್ನ ಇಟ್ಕೊಳ್ಳೋದಕ್ಕೆ ಯಾವ ರೀತಿ ಒಂದು ಆದಾಯದ ಮೂಲ ಇದೆ ಅನ್ನೋದ್ರ ಬಗ್ಗೆ ಕೂಡ ತನಿಖೆಯನ್ನ ಮಾಡಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ಈಗ ಐಟಿ ಅಧಿಕಾರಿಗಳು ಕೂಡ ಈ ಒಂದು ಹಣದ ಬಗ್ಗೆ ಒಂದು ತನಿಖೆ ನಡೆಸುವಂತ ಸಾಧ್ಯತೆ ಇದೆ. ಏನು ಈಗಾಗಲೇ ನಟಿ ರನ್ಯಾ ರಾವ್ನ ಒಂದು ಡಿಆರ್ಐ ಅಧಿಕಾರಿಗಳು ಮತ್ತೆ ಸಿಬಿಐ ಅಧಿಕಾರಿಗಳು ಕೂಡ ಒಂದು ಗೋಲ್ಡ್ ಸ್ಮಗ್ಲಿಂಗ್ ಬಗ್ಗೆ ಒಂದು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಈಗ ಐಟಿ ಅಧಿಕಾರಿಗಳು ಕೂಡ ಆಕೆ ಆದಾಯ ಮತ್ತೆ ಈ ಒಂದು ಹಣವನ್ನ ಯಾವ ರೀತಿ ಪಡ್ಕೊಂಡು ಬಂದು ಅದನ್ನ ಮನೆಯಲ್ಲಿ ಇಟ್ಕೊಂಡಿದ್ರು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಕೂಡ ಕಲೆ ಹಾಕೋದಕ್ಕೆ ಮುಂದಾಗ್ತಾ ಇರೋದು. ಪ್ರಮುಖವಾಗಿ ಡಿಆರ್ಐ ಅಧಿಕಾರಿಗಳಿಂದ ಮೊದಲಿಗೆ ಮಾಹಿತಿಯನ್ನ ಪಡ್ಕೊಂಡು ಆ ನಂತರ ಕೋರ್ಟ್ನ ಅನುಮತಿಯನ್ನ ಪಡೆದು ಆಕೆಯನ್ನು ಕೂಡ ವಿಚಾರಣೆ ನಡೆಸುವಂತ ಸಾಧ್ಯತೆಗಳು ಕೂಡ ಇದೆ. ಶರ್ಮಿತಾ, ಫೈನ್, ಥ್ಯಾಂಕ್ ಯು ಮುನಿ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ.